ಮುಂದೆ ದಯಮಾಡಿ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಮುಂದೆ ಬನ್ನಿ, ದಯಮಾಡಿ ಮುಂದೆ ಬಂದ್ಬಿಡಿ. ನಮ್ಮ ಗೃಹ ಮಂತ್ರಿಗಳು ಕೆಲವೇ ಕ್ಷಣದಲ್ಲಿ ಇಲ್ಲಿ ಬರೋರಿಂದ ಅಲ್ಲಿಂದ ಹೊರಟಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ರಥದಲ್ಲಿ ಏರ್ತಾರೆ. ಹಿಂದೆ ಇರ್ತಕ್ಕಂಥ ಎಲ್ಲರೂ ನಮ್ಮ ಆರೋಗ್ಯ ರಿಕ್ವೆಸ್ಟ್ ಮಾಡ್ತಿದ್ರೆ ದಯಮಾಡಿ ನಮ್ಮ ಕಾರ್ಯಕರ್ತರ ಸಮೇತ ದಯಮಾಡಿ ಮುಂದೆ ಕಳಿಸ್ತೀವಿ. ದಯಮಾಡಿ ಇರ್ತಕ್ಕಂಥ ಎಲ್ಲ ಸ್ಥಳೀಯರಾಗಿ ಯಾರೇ ನಿಂತಿದ್ರೆ ಮುಂದೆ ಹೋಗಿ ದಯಮಾಡಿ. ಪೊಲೀಸರು ಯಾರು ನಿಂತಿಲ್ಲ ದಯಮಾಡಿ ಒಂದು ಬ್ಯಾರಿಕೇಡ್ ತೆಗಿಬೇಕಂದ್ರೆ ದಯಮಾಡಿ ಜನರಲ್ಲೆಲ್ಲ ಮುಂದೆ ಬಿಡಿ. ಪೊಲೀಸರು ಯಾರು ಇದ್ರೆ ದಯಮಾಡಿ ನಮ್ಮ ಆರೋಗ್ಯ ಸಿಬ್ಬಂದಿಗಳಿಗೆ ಮನವಿ ಮಾಡ್ತಿದೆ. ಹಿಂದೆ ಇರ್ತಕ್ಕಂಥ ಎಲ್ಲಾರನ್ನೂ ದಯಮಾಡಿ ಮುಂದೆ ಅವ್ರು ಬಂದು ನೋಡಿ ಬ್ಯಾರಿಕೇಡ್ ತೆಗಿತಾರಲ್ಲಿ ನೋಡಿ, ಬ್ಯಾರಿಕೇಡ್ ತೆಗಿತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಬಂಧುಗಳು ನಮ್ಮ ಮತದಾರರು ದಯಮಾಡಿ ಬ್ಯಾರಿಕೇಡ್ ಮುಂದೆ ಮಾಡಿ, ರಥದ ಮುಂದೆ ಬನ್ನಿ. ಮೀಡಿಯಾ ವ್ಯಾನ್ ಅವರು ದಯಮಾಡಿ ಆ ಮೀಡಿಯಾ ವ್ಯಾನ್ ಯಾರು ಓಡಿಸ್ತಾ ಇದ್ದೀರಾ ದಯಮಾಡಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಂತ ಮನವಿ ಮಾಡ್ತೀನಿ. ದಯಮಾಡಿ ಮೀಡಿಯಾ ವ್ಯಾನ್ ಮನವಿ ಮಾಡ್ತೇನೆ. ಆ ಮೀಡಿಯಾ ವ್ಯಾನ್ ಅನ್ನು ಸ್ವಲ್ಪ ಮುಂದೆ ತಗೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅವರು. ದಯಮಾಡಿ ಸ್ವಲ್ಪ ಮೀಡಿಯಾ ವ್ಯಾನ್ ಮುಂದೆ ತಗೋಗಿ.
ಆರ್ಥಿಕ ಫ್ಲಾಗ್ ಯಾರೆಲ್ಲ ಆಡ್ತಾ ಇದ್ರೆ ದಯಮಾಡಿ ಮಧ್ಯದಲ್ಲಿ ಫ್ಲಾಗ್ ಹಾಕ್ಬಾರ್ದಂತೆ ದಯವಿಟ್ಟು ಸೈಡಿಗೆ ಬಂದು ಮೀಡಿಯಾ ಕಾಣಿಸ್ತಿಲ್ಲ ಅಂತಿದ್ದಾರೆ. ನನ್ನ JDS ಬಾಂಧವರು ಮನವಿ ಮಾಡ್ತೀನಿ, ನಮ್ಮ JDS ಫ್ಲಾಗ್ ಯಾರೆಲ್ಲ ಆಡಿಸ್ತಾ ಇದ್ದಾರೆ ಸ್ವಲ್ಪ ಸೈಡಿಗೆ ಬರ್ಬೇಕಿತ್ತು, ದಯಮಾಡಿ ಸೈಡಿಗೆ ತಗೊಂಡ್ಬಂದು ಮೀಡಿಯಾ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಬಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ರೈತ ನಾಯಕ HD ದೇವೇಗೌಡರವರಿಗೆ, CS ಯಡಿಯೂರಪ್ಪನವರಿಗೆ, HD ಕುಮಾರಸ್ವಾಮಿರವರಿಗೆ ಭಾರತ್ ಮಾತಾ ಕಿ. ನೋಡಿ, ಸ್ವಲ್ಪ ಈ ಕಡೆ ನಿಂತಿರೋದಲ್ಲ, ವಾಹನದ ರಥದ ಮುಂಭಾಗ ಬಂದ್ರೆ ಅನುಕೂಲ ಆಗತ್ತೆ. ಈಗ ಆಲ್ರೆಡಿ ಅಮಿತ್ ಶಾ ಅವರು ಹೊರಟಿದ್ದಾರೆ, ಮುಂಚೆಗಡೆ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ದಯಮಾಡಿ ಈ ಬಲಭಾಗದಲ್ಲಿ ನಿಂತಿರ್ತಕ್ಕಂಥವ್ರೆಲ್ಲ, ವಾಹನದ ಬಲಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ದಯಮಾಡಿ ಈ ಕಡೆ ಬರಬೇಕು ಅಂತೇಳಿ ವಿನಂತಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೀರಾವರಿ ಹರಿಕಾರ CP ಯೋಗೇಶ್ವರ್ ಅವರಿಗೆ, ನೀರಾವರಿ ಹರಿಕಾರ CP ಯೋಗೇಶ್ವರ್ ಅವರಿಗೆ. ಘೋಷಣೆ ಕೂಗುವಾಗ ಎರಡೂ ಕೈಗಳು ಮೇಲೆತ್ತಿ ಘೋಷಣೆಯನ್ನ ಕೂಗಬೇಕು. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ಬಲ ಭಾರತ್ ಮಾತಾ ಕಿ, ಬಲ ಭಾರತ್ ಮಾತಾ ಕಿ. ವಂದೇ ವಂದೇ. ಈಗಾಗಲೇ ದೇಶದ ಗೃಹ ಸಚಿವರು, ನಮ್ಮ ಪಕ್ಷದ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಅಮಿತ್ ಶಾಜಿರವರು ಲ್ಯಾಂಡಿಂಗ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ತಮ್ಮಗಳ ಮುಂದೆ ಪ್ರತ್ಯಕ್ಷರಾಗ್ತಾರೆ. ದಯಮಾಡಿ ಸಾವಧಾನದಿಂದ ನಮ್ಮ ಪೊಲೀಸ್ ಸ್ಟೇಷನ್ ವೃತ್ತದವರೆಗೂ ಸಹ ಈ ಒಂದು ರ್ಯಾಲಿ ಕಂಟಿನ್ಯೂ ಆಗುತ್ತೆ. ಈ ರ್ಯಾಲಿನಲ್ಲಿ ಮಾನ್ಯ ಶ್ರೀ ಡಾಕ್ಟರ್ CL ಮಂಜುನಾಥ್ ರವರು, ಈ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು, CP ಯೋಗೇಶ್ವರ್ ಅವರು, ಮುನಿರತ್ನರವರು ಮತ್ತು ಬೆಂಗಳೂರು ದಕ್ಷಿಣದ M. ಕೃಷ್ಣಪ್ಪನವರು, ವಿಧಾನ ಪರಿಷತ್ ಸದಸ್ಯರಾದ ಆ. ದೇವೇಗೌಡರು, ಎಲ್ಲ ಬಹುತೇಕ ಎಲ್ಲ ನಾಯಕರುಗಳು ನಮ್ಮ ರ್ಯಾಲಿನಲ್ಲಿ ನಮ್ಮ ಜೊತೆ ಸಾಕ್ತಾರೆ. ನಾವೆಲ್ಲ ಸಹಕರಿಸಬೇಕು. 4ನೇ ತಾರೀಕು ಬರ್ತಕ್ಕಂಥ 4ನೇ ತಾರೀಕು ಗುರುವಾರ ದಿವಸ ನಮ್ಮೆಲ್ಲರ ಆಶೀರ್ವಾದದೊಂದಿಗೆ, ನಮ್ಮೆಲ್ಲರ ಬೆಂಬಲದೊಂದಿಗೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ CL ಮಂಜುನಾಥ್ ಅವರು ಜನತಾದಳದ ಬೆಂಬಲದೊಂದಿಗೆ, ಜನತಾದಳ ಮತ್ತು ಬಿಜೆಪಿಯ ಬೆಂಬಲದೊಂದಿಗೆ NDA ಅಭ್ಯರ್ಥಿಯಾಗಿ ಗುರುವಾರ ದಿವಸ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಸಹಸ್ರ ಸಂಖ್ಯೆಯಲ್ಲಿ ಮತ್ತು ತಾವೆಲ್ಲ ಅವರ ನಾಮಪತ್ರಕ್ಕೆ ಸಾಕ್ಷೀಪುತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ನಾನು ಡಾಕ್ಟರ್ CL ಮಂಜುನಾಥ್ ಅವರ ಪರವಾಗಿ ನನಗೆ ಕೇಳ್ಕೊಡ್ತಾ ಇದ್ದೀನಿ. ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಶ್ರೀ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಈ ರ್ಯಾಲಿ ಪ್ರಾರಂಭ ಆಗ್ತದೆ. ದಯಮಾಡಿ ನೋಡಿ
ಬಲಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಮೂವ್ ಆಗಿ, ಸ್ವಲ್ಪ ಮೂವ್ ಆಗಿ, ಜನ ಆಗಿ ಬರ್ತಾರೆ. ಸ್ವಲ್ಪ ಸ್ವಲ್ಪ ಮೂವ್ ಆಗಿ, ಸ್ವಲ್ಪ ಆ ಕಡೆ ಸ್ವಲ್ಪ ಮೂವ್ ಆಗಿ. ಈ ಕಡೆ ಜನ ಜಾಸ್ತಿ ಇದ್ದಾರೆ, ಅವ್ರು ಈ ಕಡೆ ಮುಂಬಾಗಿ ಬರ್ಬೇಕು. ಸ್ವಲ್ಪ ಮೂವ್ ಆಗಿ, ಆ ಬಿಲ್ಡಿಂಗ್ ಕಡೆ ಹಾಗೆ ಮೂವ್ ಆಗಿ, ಈ ಕಡೆ ಜನ ಅಲ್ಲಿ ಬರ್ಲಿ. ಎಲ್ಲ ಡೈರಿಗೆ ಹಾಲಾಕ್ಬಿಟ್ಟು ಬಂದಿದ್ದಾರೆ. ಈಗಾಗಲೇ ಮಾನ್ಯ ಶ್ರೀ ಅಮಿತ್ ಶಾ ಅವರು ಅಲ್ಲಿಂದ ಹೊರಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಇಲ್ಲಿಗೆ ಬರ್ಬೋದು. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಿ ಈ ರ್ಯಾಲಿಯನ್ನ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣಾ ರ್ಯಾಲಿಯನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಮಾನ್ಯ ಶ್ರೀ ಅಮಿತ್ ಶಾ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. थोड़ा आगे आ जाइए और 5 मिनट में ऑनरेबल यूनियन होम मिनिस्टर अभी पहुंचने वाले हैं. प्लीज आगे आ जाइए, थोड़ा सा जितने भी लंबा झंडा वाला है और राइट साइड या लेफ्ट साइड में आ जाइए. मीडिया व्हीकल के सामने मत आइए. लंबा झंडा वाला ಬಾವುಟ ಹೇಳ್ರಪ್ಪ ಸೈಡಿಗೆ ಅಣ್ಣ, ಸ್ವಲ್ಪ ಸೈಡಿಗೆ ಬಾವುಟ. ये मीडिया वैन के सामने जो लंबा झंडा लेके खड़े हैं, थोड़ा साइड हो जाइए. मीडिया वाले का फोटोग्राफी नहीं आ पाएगा. प्लीज आप लोग साइड हो जाइए. लेफ्ट या राइट साइड में रहिए. डोंट ब्लॉक द व्यू. आई रिक्वेस्ट प्लीज आप लोग थोड़ा सा आगे चले जाइए. आई रिक्वेस्ट ऑल ऑफ यू प्लीज मूव फॉरवर्ड लिटिल बिट. थोड़ा सा आगे चले जाइए, थोड़ा सा आगे आइए. गाड़ी Yeah,
ಗುರುಣ ಒಂದ್ಸಲ ಹೇಳೋಣ ಮುಂದೆ ನಮಗೆ ನೋಡಲಿ. ಅಣ್ಣ ಬಾವುಟ ಇಲ್ಸಪ್ಪ. ಗಾಡಿ ಅಂತ ಇದೆ ಬಿಟ್ಟಾಯ್ತು ತಾನೇ ಗಾಡಿ ಸೈಡಿಗೆ ಚೆನ್ನಾಗಿದೆ.
ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ
ಯಾರು
ಹೋಗಿ ಮುಂದೆ ಹೋಗಿ. ಈ ವೆಹಿಕಲ್ ಮಾಡಪ್ಪ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರವನ್ನ ಮತ್ತು ರ್ಯಾಲಿಯನ್ನ ಮಾನ್ಯ ಶ್ರೀ ಕೇಂದ್ರದ ಗೃಹ ಸಚಿವರಾದ ನರೇಂದ್ರ ಮೋದಿ ಅವರು, ಮಾನ್ಯ ಅಮಿತ್ ಶಾ ಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಬಿಜೆಪಿ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಅವರ ಕುರಿತು ಕಮಲದ ಗುರುತಿಗೆ ನಾವೆಲ್ಲ ಮತ ನೀಡುವ ಮುಖೇನ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ನೀಡಲು ಮುಂದಿನ ಗೆಲ್ಲಿಸಬೇಕು ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕೂಟದ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಇವರ ಕುರಿತು ಕಮಲದ ಗುರುತು ಕಮಲಕ್ಕೆ ನಾವೆಲ್ಲ ಮತ ನೀಡುವ ಮುಖೇನ ನಮ್ಮ
ಹೇಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡುವಂತ ಆ ರೀತಿ ಘೋಷಣೆ ಹೋಗ್ಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾನ್ಯ ಅಮಿತ್ ಶಾಜಿ ಅವರಿಗೆ, ಗೃಹ ಸಚಿವರಾಗ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ದೇವೇಗೌಡಜಿ ಅವರಿಗೆ, ಬಿಜೆಪಿ ಅಧ್ಯಕ್ಷ ಇರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಆಸ್ಟ್ರೇಲಿಯಾ ಯೋಗೇಶ್ವರ್ ಅವರಿಗೆ ಬಲೋ ಭಾರತ್ ಮಾತಾ ಕಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರ್ಯಾಲಿಯನ್ನ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾಜಿರವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಬಂದಿರುವ ಎಲ್ಲ ಸಂಸದ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ತಮ್ಮಗಳ ಮನೆಗಳ ಮುಂದೆ ದಯಮಾಡಿದ ಮತವನ್ನು ಕೇಳುತ್ತಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಡಿ.ವೈ. ವಿಜಯೇಂದ್ರ ಅವರು, ಡಿ.ಪಿ. ಯೋಗೇಶ್ವರ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಹಾಗೆ ಮಾಜಿ ಶಾಸಕರಾದ ಮಂಜಣ್ಣನವರು, ಆರ್ ದೇವೇಗೌಡರು, ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರು, ರಾಜರಾಜೇಶ್ವರಿ ಶಾಸಕರಾದ ಶ್ರೀಯುತ ಮಂಜುನಾಥರವರು, ನಿಖಿಲ್ ಕುಮಾರಸ್ವಾಮಿರವರು ತಮ್ಮಗಳ ಮನೆಯ ಮುಂದೆ ಬರ್ತಿದ್ದಾರೆ. ಚನ್ನಪಟ್ಟಣದ ಪೊಲೀಸ್ ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿ ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾಜಿರವರು ಮಾತನಾಡುತ್ತಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಕಮಲದ ಗುರುತು, ಮಂಜುನಾಥ್ ಅವರ ಗುರುತು ಕಮಲಕ್ಕೆ ತಾವೆಲ್ಲ ಮತ ನೀಡುವ ಮುಖೇನ ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನು ಮಾಡಿಕೊಡ್ತೇವೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಖ್ಯಾತ ನುರಿತ ಉಸ್ತುವಾರಿ ತಜ್ಞರು. ಅವರು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದರೆ ಅವರಿಗೆ ತಮ್ಮೆಲ್ಲರ ಮತವನ್ನು ನೀಡುವ ಮುಖೇನ 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲುವಂತೆ ಆಶೀರ್ವದಿಸಬೇಕೆಂದು ತಮ್ಮಗಳಲ್ಲಿ ಮನವಿಯನ್ನು ಮಾಡಲು ಮಾನ್ಯ ಶ್ರೀ ಅಮಿತ್ ಶಾಜಿರವರು ಬಂದಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿರವರು, ಬಿ.ವೈ. ವಿಜಯೇಂದ್ರರವರು, ಡಿ.ಪಿ. ಯೋಗೇಶ್ವರ್ ಅವರು, ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿರವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಶ್ರೀಯುತ ಮುನಿರತ್ನರವರು, ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣರವರು ಸಹ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ. ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಗೆಲ್ತಾರೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಗೃಹ ಸಚಿವರು ಅಮಿತ್ ಶಾಜಿ ಅವರಿಗೆ, ಹೆಮ್ಮೆಯ ನಾಯಕ ಇರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ
ಕನ್ನಡವನ್ನು ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕ್ರಮಕ್ಕೆ ಹೊರತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ. ದೇಶದ ಎಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎರಡು ಕೈಗಳನ್ನ ಮುಷ್ಟಿಯ ನೀಡು ಜೋರಾಗಿ ಘೋಷಣೆ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಜಿ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಡಾಕ್ಟರ್ ಕೆ.ಎನ್. ಮಂಜುನಾಥ್ ಅವರ ಪರವಾಗಿ ಮತವನ್ನ ಯಾಚಿಸಲು ಚನ್ನಪಟ್ಟಣದ ರಾಜ ಬೀದಿಗಳಲ್ಲಿ ಬರುತ್ತಿದ್ದಾರೆ. ಶ್ರೀಯುತ ಅಮಿತ್ ಶಾ ಜಿ ಅವರು ಡಾಕ್ಟರ್ ಕೆ.ಎನ್. ಮಂಜುನಾಥ್ ಅವರ ಪರವಾಗಿ ಕಂಬಗಳ ಮನೆಯ ಮುಂದೆ ಮತವನ್ನ ಯಾಚಿಸಲು ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬರುತ್ತಿದ್ದಾರೆ. ಡಾಕ್ಟರ್ ಕೆ.ಎನ್. ಮಂಜುನಾಥ್ ಅವರ ಪರವಾಗಿ ಮತವನ್ನ ಯಾಚಿಸಲು ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ತಮ್ಮಗಳ ಮನೆಯ ಮುಂದೆ ಬಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ.ಎನ್. ಮಾನ್ಯ ಶ್ರೀ ಡಿ.ಪಿ. ಯೋಗೇಶ್ವರ್ ಅವರು, ಮಾಗಡಿ ಮಂಜಣ್ಣನವರು, ಡಿ.ವೈ. ವಿಜೇಂದ್ರರವರು ನಮ್ಮೆಲ್ಲರ ಪರವಾಗಿ ಮತವನ್ನು ಯಾಚಿಸಲು ಬಂದಿದ್ದಾರೆ. ಡಾಕ್ಟರ್ ಕೆ.ಎನ್. ಮಂಜುನಾಥ್ ಅವರಿಗೆ ನಾವೆಲ್ಲ ಮತವನ್ನು ನೀಡಲು ಮುಖೇನ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ. ಬಿಜೆಪಿ ಅಭ್ಯರ್ಥಿ, ಜನತಾದಳ ಬೆಂಬಲಿತ ಅಭ್ಯರ್ಥಿ ಡಾಕ್ಟರ್ ಕೆ.ಎನ್. ಮಂಜುನಾಥ್. ಡಾಕ್ಟರ್ ಕೆ.ಎನ್. ಮಂಜುನಾಥ್ ಅವರ ಕೊಟ್ಟು ಕಮಲಕ್ಕೆ ಮತ, ಬೆಂಗಳೂರು ಗ್ರಾಮಾಂತರಕ್ಕೆ ಸರ್ವಾಂಗೀಣ ಹಿತ.
ಮಾತಾಕಿ ಸ್ವಲ್ಪ ಆಚೆ ಹೋಗಿ ಹೋಗಿ
ಬರ್ಲಿ ಬರ್ಲಿ
ಬಂದಿದ್ದೀವಿ. ಬಂಧುಗಳೇ, ಅಮಿತ್ ಶಾಜಿರವರ ಚನ್ನಪಟ್ಟಣದ ಮುಖಾಂತರ ಈ ಒಂದು ಲೋಕಸಭೆಗೆ ಚುನಾವಣೆಗೆ ರಣಕಣಿಯನ್ನ ಬೆಳೆಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 ಭಾಗ ಗೆಲ್ತಾರೆ ಅನ್ನುವುದು ಆತ್ಮವಿಶ್ವಾಸ ನಮಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಇನ್ನು ಬಹಳ ಸಮಯಗಳು ನಾನು ಮಾತಾಡ್ತೀನಿ. ತಮ್ಮನ್ನ ಕುರಿತು ನಮ್ಮೆಲ್ಲರ ಕೈಮಾಡಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ವಿಜೇಂದ್ರ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ನಮಸ್ಕಾರ. बोलो भारत माता की, बोलो भारत माता की. सन्मान्य नरेंद्र मोदी जी ಅವರಿಗೆ, ಮಾನ್ಯ ಅಮಿತ್ ಶಾ ಜಿ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂದವರೇ, ಇವತ್ತು ಚನ್ನಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥ ಈ ಜನ ಸಮೂಹ ನೋಡಿದ್ರೆ ಇವತ್ತು ಬೆಂಗಳೂರು ಗ್ರಾಮೀಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಕನಿಷ್ಠ 2 ಲಕ್ಷ ಮತಗಳ ಅಂತರದಿಂದ ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಪರದಂತ ಒಂದು ಅಲೆ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಒಂದೇ ವೇದಿಕೆ ಮೇಲೆ ಬಂದು ನಿಂತು ಅವತ್ತೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಡ್ರೆಸ್ ಇದ್ದಂತೆ ಆಗಿದೆ. ಕಾಂಗ್ರೆಸ್ ಪಕ್ಷ ಹತಾಶವಾಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತನ್ನು ಹೇಳ್ತೇನೆ, ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ವಿಜಯ ಬೇರೆಯನ್ನು ಬಾರಿಸಿ ಕಮಲ ಹೂವನ್ನು ಅರಳಿಸಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇವತ್ತು ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ರಾಜ್ಯದಲ್ಲಿ ನಮ್ಮ ರಾಜ್ಯದ ಪ್ರಜ್ಞಾವಂತ ಮಕ್ಕಳು ಮಾಡೋದಿದ್ದಾರೆ. ಒಂದೇ ಮಾತು ಹೇಳ್ತೇನೆ, ರಾಜ್ಯದ ಜನರು ಇವತ್ತು ಬೇಸತ್ತವಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿರ್ತಕ್ಕಂಥ ರಾಜ್ಯದ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನೀಡ್ತಾರೆ. ಯಾವ ರೀತಿ ನೀಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ನಾವು ಒಗ್ಗಟ್ಟಾಗಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿದ್ದೆ ಬರ್ತಾ ಇಲ್ಲ, ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಒಂದೇ ಮಾತು ಹೇಳ್ತೇನೆ, ನಮ್ಮ ಬೆಂಗಳೂರು ಗ್ರಾಮೀಣ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸಜ್ಜನ ರಾಜಕಾರಣಿಯನ್ನು ಹುಡುಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು ದೊಡ್ಡ ಅಂತರದಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ನರೇಂದ್ರ ಮೋದಿ ಅವರ ಕೈಯನ್ನು ಬರಪಡ್ತಕ್ಕಂಥ ಕೆಲಸ ಮಾಡಬೇಕಂತ ಮಾತನಾಡ್ತೇನೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮಸ್ಕಾರ. ಈಗ ನಮ್ಮ ಕುರಿತು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಜನಸಾಗರವನ್ನ ನೋಡಿದ್ರೆ ಗೆಲುವು ನಂದೇ ಅಂತ ಅನ್ಸುತ್ತೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಈ ಲೋಕಸಭಾ ಕ್ಷೇತ್ರದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ದಾರೆ. ಈ ಬದಲಾವಣೆಯ ಗಾಳಿ ಇವತ್ತು ಚನ್ನಪಟ್ಟಣದಿಂದ ಶುರುವಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತು ನರೇಂದ್ರ ಮೋದಿ ಅವರ ಸಂದೇಶ, ನರೇಂದ್ರ ಮೋದಿ ಅವರ ಕನಸು ಏನಿದೆ ಅಂದ್ರೆ 400ಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ.
ಈ ವಿಶ್ವಾಸವನ್ನ ನೋಡಿದ್ರೆ ಈ 400ರಲ್ಲಿ ನಾನು ಇರ್ತೀನಿ ಅಂತ ನನಗೆ ಇವತ್ತು ಸನ್ಮಾನ್ಯ ಗೃಹ ಸಚಿವರಾದ ಅಮಿತ್ ಶಾ ಅವರು ಇವತ್ತು ಈ ರೋಡ್ ಶೋ ಮೂಲಕ ಈ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ, ವೇಗವನ್ನು ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ನಮ್ಮ ಕಾರ್ಯಕರ್ತರಲ್ಲಿ ಇವತ್ತು ಮಂದಹಾಸ ತಂದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಇವತ್ತು ಆಶೀರ್ವಾದವನ್ನು ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಇದು ಬದಲಾವಣೆಯ ಕಾಲ, ಇದು ಬದಲಾವಣೆ ಸಮಯ. ತಾವೆಲ್ಲ ನನಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ. ನಮಸ್ಕಾರ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಘೋಷಣೆಯನ್ನು ಉದ್ದೇಶಿಸಿ ಮಾತನಾಡಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲನ್ನ ಆತ್ಮೀಯ ತಂದೆ ತಾಯಂದಿರ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ 2024ರ ಲೋಕಸಭಾ ಚುನಾವಣೆಯ ಪ್ರಚಾರವನ್ನ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಚನ್ನಪಟ್ಟಣವನ್ನೇ ಆಯ್ಕೆ ಮಾಡಿ ಇಡೀ ರಾಜ್ಯದ 28 ಕ್ಷೇತ್ರಗಳಿಗೆ ಈ ದಿನ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ನಾನು ಅವರಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಅವರ ಈ ಒಂದು ಚುನಾವಣಾ ಪ್ರಚಾರದ ಈ ಬೃಹತ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ನನ್ನ ಜನತಾದಳದ ಕಾರ್ಯಕರ್ತ ಬಂಧುಗಳು ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ವಿಗೊಳಿಸಿದ್ದೀರಿ, ನಿಮ್ಮೆಲ್ಲರಿಗೆ ನನ್ನ ತಲೆಬಾಗಿನ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಚುನಾವಣೆ ಒಂದು ಧರ್ಮ ಯುದ್ಧ ಇದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಗೃಹ ಸಚಿವರು ನನಗೆ ಒಂದು ವಿಶೇಷವಾಗಿ ಸಲಹೆಯನ್ನು ಕೊಟ್ಟರು. ಈ ಬಾರಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಆಯ್ಕೆ ಡಾಕ್ಟರ್ ಮಂಜುನಾಥ್ ಅವರು ಅತ್ಯಂತ ಉತ್ತಮವಾದ ಹೆಸರನ್ನ ಅವರ ವೈದ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಅವಶ್ಯಕತೆ ಇವತ್ತು ನಮಗೆ ಇದೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ಕೇಂದ್ರದ ಗೃಹ ಸಚಿವರು ನನ್ನಲ್ಲಿ ಸಲಹೆಯನ್ನು ಕೊಟ್ಟಂತದ್ದೇನಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ, ಇವತ್ತು ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಒಂದು ದೇಹದ ಎರಡು ಕಣ್ಣುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನನಗೆ ವಿಶೇಷವಾಗಿ ಕಳೆದ ಎರಡು ಚುನಾವಣೆಯಲ್ಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಚುನಾವಣೆಗೆ ಬರದೇ ಇದ್ರು ನನ್ನನ್ನು ಆಯ್ಕೆ ಮಾಡಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದೀರಿ. ನನ್ನ ದೇಹ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲೂ ಈ ಚುನಾವಣೆಯಲ್ಲಿ ಪ್ರವಾಸ ಮಾಡ್ತಾ ಇದ್ರು. ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರ ಜಿಲ್ಲೆಯಲ್ಲೇ ಇದೆ ಅಂತಕ್ಕಂಥದ್ದನ್ನ ಈ ಭಾಗದಲ್ಲಿ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ರಾಮನಗರ ಜಿಲ್ಲೆಯ ತಂದೆ ತಾಯಂದಿರಿಗೆ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಮತ್ತು ನನ್ನ ಹೃದಯದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೃದಯ ಸದಾಕಾಲ ಇಲ್ಲೇ ಇದೆ. ಎಂದೂ ಸಹ ನನ್ನ ರಾಮನಗರ ಜಿಲ್ಲೆಯನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಯಾವುದೋ ಪೂರ್ವ ಜನ್ಮದ ಪುಣ್ಯ, ನಾನು ಹಾಸನ ಜಿಲ್ಲೆಯಲ್ಲಿ ಜನ್ಮ ತಾಳಿದ್ರು. ರಾಮನಗರ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಂದಿರು ಈ ಜಿಲ್ಲೆಯ ಜನತೆ ಅಂತಕ್ಕಂಥದ್ದನ್ನ ನನ್ನ ಕೊನೆಯ ಉಸಿರಿನವರೆಗೂ ನಾನು ಮರೆಯುವನಲ್ಲ. ಇವತ್ತು ಅನಿವಾರ್ಯವಾಗಿ ಒಂದು ಜನತಾದಳದ ಒಂದು ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಜೊತೆ ಕೂಡಿ ಈ ರಾಜ್ಯದಲ್ಲಿ ಮತ್ತೆ ಸತತವಾಗಿ ಬೆಳಿಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಈ ಎರಡು ಪಕ್ಷಗಳು ಒಟ್ಟಾರೆ ಕೆಲಸ ಮಾಡೋದ್ರಿಂದ ಇವತ್ತು ಈ ರಾಜ್ಯದ ಅಭಿವೃದ್ಧಿಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ದೊರಕ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನ ನೀವು ಕ್ಷಮಿಸಬೇಕು. ನನ್ನ ಚನ್ನಪಟ್ಟಣದ ರಾಮನಗರದ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಸನ್ಮಾನ್ಯ ದೇವೇಗೌಡರು 94ರಲ್ಲಿ ಬಂದ ನಂತರ ನಾನು ಈ ಒಂದು ಸಕ್ರಿಯವಾಗಿ ಈ ಒಂದು
ಜಿಲ್ಲೆಯಲ್ಲಿ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳೇನಾಗಿದೆ ಅದನ್ನ ಈಗ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. 4ನೇ ತಾರೀಕು ಮಂಜುನಾಥ್ ಅವರ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು ಏನು ಕಾರ್ಯಕ್ರಮ ಇದೆ, ನಾನು ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ಅಲ್ಲಿಂದ ಇಲ್ಲಿಗೆ ಬಂದು ನಿಮ್ಮಗಳ ಮುಂದೆ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೆ. ಆದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅವಶ್ಯಕತೆ ಅಂತಕ್ಕಂಥದ್ದು ದೇಶದಲ್ಲಿ ಇಡೀ ಭಾರತದ ಜನತೆ ಇವತ್ತೇನು ಆ ಒಂದು ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವರು ಪುನಃ ಈ ಒಂದು ದೇಶದಲ್ಲಿ 400ಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ತಕ್ಕಂಥದ್ರ ಮುಖಾಂತರ, ಅದರಲ್ಲೂ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಜನತಾದಳದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ರ ಮುಖಾಂತರ ಒಂದು ಐತಿಹಾಸಿಕವಾದಂತ ಒಂದು ಫಲಿತಾಂಶಗಳು ಈ ರಾಜ್ಯದಲ್ಲಿ ಬರಬೇಕು. ಇವತ್ತು ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ, ಅಮಿತ್ ಶಾಜಿ ಅವರು ಪ್ರಥಮವಾಗಿ ಒಂದು ಕರ್ನಾಟಕದ ಚುನಾವಣಾ ಪ್ರಚಾರವನ್ನ ಚನ್ನಪಟ್ಟಣದ ಗಂಡು ಮೆಟ್ಟಿದ ನೆಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ನೆಲದಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ನೆಲದಿಂದ ಇವತ್ತು ರಾಜ್ಯದ 6.5 ಕೋಟಿ ಜನತೆಗೆ ಅವರು ಏನು ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವೆಲ್ಲ ಏನು ನಿರ್ವಹಿಸಿದ್ದೀರಿ, ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬಾಕಿ ಹಲವಾರು ವಿಷಯಗಳನ್ನ ನಾನು ನಾಮಪತ್ರವನ್ನ ಸಲ್ಲಿಸ್ತಕ್ಕಂಥ ಮಂಜುನಾಥ್ ಅವರು ಏನು 4ನೇ ತಾರೀಕು ಸಮಯ ನಿಗದಿ ಆಗಿದೆ, ಅವತ್ತು ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಾನು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸಿದ ತಕ್ಷಣ ಪುನಃ ನಾನು ಇಲ್ಲಿಗೆ ಬರ್ತೇನೆ. ಇವತ್ತು ಯಾವೊಂದು ಕಾಂಗ್ರೆಸ್ನ ನಾಯಕರುಗಳು ಹಲವಾರು ರೀತಿಯ ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ, ಸೀರೆಗಳನ್ನ ಹಂಚೋದು, ಕುಕ್ಕರ್ಗಳನ್ನ ಹಂಚತಕ್ಕಂಥದ್ದು, ಹಣವನ್ನ ಕೊಡ್ತಕ್ಕಂಥದ್ರ ಮುಖಾಂತರ ಜನತೆಯ ಮೇಲೆ ಆಮಿಷವನ್ನು ನೋಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮರಳಾಗದೆ ಒಬ್ಬ ಪ್ರಾಮಾಣಿಕ ಒಬ್ಬ ವೈದ್ಯ ಇವತ್ತು ಈ ನಾಡಿನಲ್ಲಿ ಲಕ್ಷಾಂತರ ಕುಟುಂಬಗಳ ಒಂದು ಕಣ್ಣೀರನ್ನ ಒರೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ತಾವು ಆಯ್ಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ರಾಮನಗರ ಜಿಲ್ಲೆಯ ಅಭಿವೃದ್ಧಿ ನಾವು ವೇದಿಕೆ ಮೇಲೆ ಇದ್ದೇವೆ. ವಿಜೇಂದ್ರ ಅವರಿದ್ದಾರೆ, ಯೋಗೇಶ್ ಅವರಿದ್ದಾರೆ. ಇವತ್ತು ಅಮಿತ್ ಶಾಜಿ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡ್ತಕ್ಕಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಅಷ್ಟೇ ಅಲ್ಲ, ನಾಡಿನ ಹಲವಾರು ನೀರಾವರಿ ಯೋಜನೆಗಳು ಹಲವಾರು ವರ್ಷಗಳಿಂದ ನೆರವಿಗೆ ಬಿದ್ದಿರತಕ್ಕಂಥದ್ದೇನಿದೆ ಅದೆಲ್ಲದಕ್ಕೂ ಪರಿಹಾರ ಜನತಾದಳ ಮತ್ತು ಬಿಜೆಪಿಯ ಈ ಮೈತ್ರಿಯ ಹೊಂದಾಣಿಕೆ ಏನಿದೆ, ನಮ್ಮ ವೈಯಕ್ತಿಕವಂತ ಸ್ವಾರ್ಥಕ್ಕೆ ಅಲ್ಲ, ಈ ನಾಡಿನಲ್ಲಿ ಆಗಬೇಕಂತ ಹಲವಾರು ನೀರಾವರಿ ಯೋಜನೆಗಳಿಗೆ ಚಾಲನೆಯನ್ನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರ ಸಲಹೆಯ ಮೇರೆಗೆ ಈ ಒಂದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಜೊತೆ ನಾವೇನು ಕೈ ಜೋಡಿಸಿದ್ದೇವೆ. ಕಾಂಗ್ರೆಸ್ನ ನಾಯಕರಿಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ, ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ. ಈಗ ಅವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ, ಜನತಾದಳ ಸತ್ಯ ಹೋಗಿದೆಯಂತೆ ಬಿಜೆಪಿ ಜೊತೆ ಹೋಗಿ. ಜನತಾದಳ ಸತ್ತಿದೆಯೋ ಬದುಕಿದೆಯೋ, ಇಲ್ಲಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಗಳು ಅವರಿಗೆ ಸಂದೇಶ ಕೊಟ್ಟಿದ್ದೀರಿ. ಈ ಸಂದೇಶ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಈ ಸಂದೇಶ ಇವತ್ತು ಚನ್ನಪಟ್ಟಣದಲ್ಲಿ ನನ್ನ ತಂದೆ ತಾಯಿಗಳು ಇವತ್ತೇನು ತಾವು ನೀಡಿದ್ದೀರಿ. ಪುನಃ ನಿಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದ್ಸೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಮಿತ್ ಶಾಜಿ ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅವರು ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮೆಲ್ಲರನ್ನ ಉದ್ದೇಶಿಸಿ ದೇಶದ ಹೆಮ್ಮೆಯ ಗೃಹ ಸಚಿವರು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕೋದ್ರ ಮೂಲಕ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಶಾಂತಿಯನ್ನ ಮರುಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾಜಿ ಅವರು ತಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಮೇರೆ ಸಾಥ್ ಬೋಲಿಯೇ ಭಾರತ್ ಮಾತಾ ಕಿ, भारत माता की जय श्री राम, जय जय श्री राम। आज के कार्यक्रम में मेरे साथ मंच पर उपस्थित श्रीमान कुमार स्वामी जी, पूर्व मुख्यमंत्री कर्नाटक प्रदेश, भाजपा के युवा अध्यक्ष विजयेंद्र येदुरप्पा जी,
और हमारे अभ्यर्थी जिनको आपको जिताना है, डॉक्टर मंजुनाथ जी, और बेंगलोर ग्रामीण क्षेत्र से एक ही विधानसभा से आए हुए प्यारे भाइयों बहनों युवाओं, आप सभी को नमस्कार। ಚನ್ನಪಟ್ಟಣದಲ್ಲಿ ಈ ಜನಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಜಾತ್ಯತೀತ ಜನತಾದಳದ ಅಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಮಂಜುನಾಥ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಇರ್ತಕ್ಕಂಥ ವಿಜಯ್ ಅವರೇ, ಯೋಗೀಶ್ ಅವರೇ, ಇವತ್ತು ಡಾಕ್ಟರ್ ಮಂಜುನಾಥ್ ರವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಬಂದಿರತಕ್ಕಂಥ ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು जेडीएस ಪಕ್ಷದ ಕಾರ್ಯಕರ್ತ ಬಂಧುಗಳೇ, मित्रों, सबसे पहले मैं कर्नाटक की जनता को अपील करने आया हूं कि इस वक्त के लोकसभा चुनाव में कर्नाटक की 28 सीटें भाजपा और जेडीएस के खाते में डालने का काम करिए। ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸತಕ್ಕಂತ ಕೆಲಸವನ್ನ ಮಾಡಬೇಕು. ಅದಕ್ಕೆ ಇವತ್ತು ರಾಜ್ಯದ ಮತದಾರರಿಗೆ, ಕಾರ್ಯಕರ್ತರಿಗೆ ಮನವಿಯನ್ನು ಮಾಡೋದಕ್ಕೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ. मित्रों, आप किसान महिला को वोट देंगे या कमल को वोट देंगे, आपका वोट सीधा नरेंद्र मोदी को मिलने वाला है। ಇವತ್ತು ಜಾತ್ಯತೀತ ಜನತಾ ಪಕ್ಷದ ಅಭ್ಯರ್ಥಿಗೆ ಚಿಹ್ನೆಗೆ ವೋಟ್ ಕೊಟ್ಟರು ಸಹ, ಕಮಲ್ಗೆ ವೋಟ್ ಕೊಟ್ಟರು ಸಹ, ಎರಡೂ ಕೂಡ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನರೇಂದ್ರ ಮೋದಿಜಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತದೆ. मोदी जी ने देश की जनता को अपील की है कि इस बार 400 से ज्यादा सीटें एनडीए को देनी है। आप सहमत है क्या? ನರೇಂದ್ರ ಮೋದಿಜಿ ಅವರ ಅಪೇಕ್ಷೆ ಇದೆ 400ಕ್ಕೂ ಹೆಚ್ಚು ಸಂಸದರನ್ನ ಗೆಲ್ಲಿಸಿ ಇವತ್ತು ದೇಶವನ್ನು ಮುನ್ನಡೆಸತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ತಮ್ಮ ಒಪ್ಪಿಗೆ ಇದೆಯಾ ಅನ್ನೋ ಮಾತನ್ನ ಮಾನ್ಯ ಅಮಿತ್ ಶಾ ಅವರು ಕೇಳ್ತಾ ಇದ್ದಾರೆ. मित्रों, नरेंद्र मोदी जी ने 10 साल में देश को सुरक्षित किया है, हमारे अर्थतंत्र को 11वें नंबर से 5वें नंबर पर लाने का काम किया है। और मैं आज आपको एक मोदी गारंटी बताता हूं, मोदी जी को तीसरी बार प्रधानमंत्री बनाइए, मोदी जी देश के अर्थतंत्र को 3 नंबर का अर्थतंत्र बना देंगे। ಆತ್ಮೀಯರೇ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕಳೆದ 10 ವರ್ಷದಲ್ಲಿ ಅವರ ಆಡಳಿತ ವೈಖರಿಯಿಂದ ದೇಶದ ಸುರಕ್ಷತೆಯನ್ನು ಇವತ್ತು ಕಾಪಾಡಿದ್ದಾರೆ. ಜೊತೆಯಲ್ಲಿ ಭಾರತ ಇವತ್ತು 11ನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ, ಇವತ್ತು 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಗೆಲ್ಲಿಸೋದ್ರ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡೋರಿದ್ದಾರೆ. मित्रों, एक और बेंगलुरु में धमाके हो रहे हैं और दूसरी ओर अभी मुझे खबर मिली कि कर्नाटक में एसडीपीआई ने कांग्रेस को समर्थन दिया है। अगर ये बात सही है तो कर्नाटक की जनता कांग्रेस की सरकार में सुरक्षित रह सकती है क्या? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಸ್ಡಿಪಿಐ ಇವತ್ತು ನೋಡ್ತಾರೆ, ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ರೆ ಇವತ್ತು ಎಸ್ಡಿಪಿಐ ಅಂತ ಸಂಘಟನೆಗಳು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು मित्रों, पूरा देश मोदी जी के साथ है। आज के रोड शो से मुझे भी विश्वास हो गया है कि कर्नाटक की जनता मोदी जी के साथ है और इस चुनाव में मंजुनाथ जी 5 लाख से ज्यादा वोट से जीत कराने वाले हैं। ಇಡೀ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿಜಿ ಅವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತ ರೋಡ್ ಶೋ ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ
5 ಲಕ್ಷ ಮತಗಳ ಅಂತರದಿಂದ ಜಯಬೇರಿ ಮಾಡಿದ್ದಾರೆ. मित्रों, मोदी जी 23 साल से मुख्यमंत्री और प्रधानमंत्री है। मोदी जी पर 1 रुपये का करप्शन का आरोप नहीं लगा है। दूसरी ओर कांग्रेस पार्टी 12 लाख करोड़ के घपले घोटाले की है। मोदी जी जैसा प्रामाणिक प्रधानमंत्री है और मंजूनाथ जैसा सेवाभावी डॉक्टर आपको मिला है। मुझे बताइए, मोदी जी को प्रधानमंत्री बनाने के लिए मंजूनाथ जी के कमल निशान पर वोट देकर मंजूनाथ जी को आप जिताएंगे क्या? ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತದನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪಗಳನ್ನ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ಒಬ್ಬ ಜನಸೇವಕರಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಕಮಲದ ಹೂವಿನ ಚಿಹ್ನೆಯ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಕೆಲಸ ಆಶೀರ್ವಾದ ಮಾಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. अंत में आज के भव्य रोड शो के लिए मैं बेंगलुरु ग्रामीण की जनता का हृदय से धन्यवाद करता हूं। आप सभी मेरे साथ दोनों हाथ उठाकर बोलिए, भारत माता की।